ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಒಂದು ಸಬ್ಸ್ಕ್ರೈಬ್ ಈಸ್ ಈಕ್ವಲ್ ಟು $1. ಒಂದು ವ್ಯಕ್ತಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆದರೆ $1 ಸಿಗುತ್ತಾ? ಇದು ನಿಜನಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬಲ್ಲಿ ನಿಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ಸೊ ಹೆಂಗೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡ್ತೀರಾ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ, ಬ್ರೋ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಯೂಟ್ಯೂಬರ್ ಕೊಡ್ತಾರಾ ಅಂತ ತುಂಬ ಜನ ನನಗೆ ಕಮೆಂಟ್ಸ್ನ ಮಾಡ್ತಾ ಇರ್ತಾರೆ. ಸೊ ನಾನು ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ. ಓಕೆನಾ? ನಮಗೆ ದುಡ್ಡು ಬರೋದು ಯಾವುದ್ರ ಮೇಲೆ ಅಂತಂದರೆ ವ್ಯೂಸ್ ಮೇಲೆ. ವ್ಯೂಸಲ್ಲಿ ಎಷ್ಟು ಆ್ಯಡ್ಸ್ಗಳು ಪ್ಲೇ ಆಗಿದ್ದಾವೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವ್ಯೂಸ್ ಬಂದ ತಕ್ಷಣ ನಮ್ಗೆ ದುಡ್ಡು ಬರೋಲ್ಲ, ವ್ಯೂಸಲ್ಲೂ ಕೂಡ ಆ್ಯಡ್ಸ್ಗಳು ಪ್ಲೇ ಆಗಬೇಕು. ಆ್ಯಡ್ಸ್ಗಳು ಅಂತಂದರೆ ಹಲವಾರು ರೀತಿ ಆ್ಯಡ್ಸ್ಗಳಿದ್ದಾವೆ. ಬಂಪರ್ ಆ್ಯಡ್ಸ್ ಆಗ್ಬೋದು, ಓವರ್ಲೇ ಆ್ಯಡ್ಸ್ ಆಗ್ಬೋದು, ಈ ಥರ ಹಲವಾರು ರೀತಿ ಆ್ಯಡ್ಸ್ಗಳಿದ್ದಾವೆ. ಆ್ಯಡ್ಸ್ಗಳು ಪ್ಲೇ ಆದರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರುವಂಥದ್ದು, ಒಂದಷ್ಟು ರೆವೆನ್ಯೂ ಬರುತ್ತೆ ನಮಗೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ. ಇದೊಂದು ನಾನು ನಿಮಗೆ ನೀಟಾಗಿ ಕ್ಲಾರಿಫಿಕೇಷನ್ ಮಾಡ್ತೀನಿ. ಯಾಕೆಂದರೆ ತುಂಬ ಜನ ಹೊಸ ವ್ಯೂವರ್ಸ್ಗಳು ನಂಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಬ್ರೋ ಇಷ್ಟು ಸಬ್ಸ್ಕ್ರೈಬರ್ಸ್ ಇರೋದಕ್ಕೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತಾ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ, ವ್ಯೂಸ್ಗಳ ಮೇಲೆ ನಮಗೆ ದುಡ್ಡು ಬರುವಂಥದ್ದು. ಹಾಗಾದರೆ ಎಷ್ಟು ವ್ಯೂಸ್ಗೆ ಯಾವ ಥರ ನಮಗೆ ದುಡ್ಡು ಬರುತ್ತೆ ಅಂತಂದ್ರೆ, ಇವಾಗ ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿ. ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನನಗೆ 100 ವ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ. 100 ವ್ಯೂಸ್ ಬಂದ ತಕ್ಷಣ ನನಗೆ ಆ 100 ವ್ಯೂಸ್ಗೂ ಏನು ದುಡ್ಡು ಬರಬೇಕು ಅಷ್ಟು ದುಡ್ಡೆಲ್ಲ ಬರೋಲ್ಲ. ಸೊ ಅಲ್ಲಿ 100 ವ್ಯೂಸಲ್ಲಿ 50 ವ್ಯೂಸಿಗೆ ಮಾತ್ರ ಆ್ಯಡ್ಸ್ಗಳು ಪ್ಲೇ ಆಗಿರುತ್ತೆ. ಸೊ ಯಾವ ಒಂದು ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳು ಪ್ಲೇ ಆಗಿರುತ್ತೆ ಅಷ್ಟು ಮಾತ್ರ ನಮಗೆ ದುಡ್ಡು ಬರುವಂಥದ್ದು. ಈಗ 100 ವ್ಯೂಸಲ್ಲಿ 50 ವ್ಯೂಸ್ಗಳಿಗೆ ಆ್ಯಡ್ಸ್ಗಳು ಪ್ಲೇ ಆಗಿರುತ್ತಲ್ಲ, ಅಲ್ಲಿಗೆ ನಮಗೆ 50 ಆ್ಯಡ್ಸ್ಗಳಿಗೆ ಎಷ್ಟು ದುಡ್ಡು ಬರಬೇಕು ಅಷ್ಟು ದುಡ್ಡು ಬರುತ್ತೆ ಅಷ್ಟೇ. ಇನ್ನು 50 ವೇಸ್ಟು. ಸೊ ಆ್ಯಡ್ಸ್ ತೋರಿಸಿಲ್ಲ, ವ್ಯೂಸ್ ಬಂದಿದೆ ಅಂತಂದರೆ ವೇಸ್ಟ್, ಅದು ದುಡ್ಡು ನಮ್ಗೆ ಬರಲ್ಲ. ಓಕೆನಾ? ವ್ಯೂಸ್ ತಕ್ಕಂಗೆ ಆ್ಯಡ್ಸ್ಗಳು ಕೂಡ ಪ್ಲೇ ಆಗಬೇಕು, ಅವಾಗ ಮಾತ್ರ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಆಗುವಂಥದ್ದು. ಸೊ ಇದು ಪ್ರೊಸೀಜರ್ ಯೂಟ್ಯೂಬಲ್ಲಿ. ಓಕೆನಾ? ಸೊ ವ್ಯೂಸ್ ಬಂದ ತಕ್ಷಣ ದುಡ್ಡು ಬರಲ್ಲ. ಸೊ ವ್ಯೂಸ್ಗೆ ತಕ್ಕಂಗೆ ಅಲ್ಲಿ ಆ್ಯಡ್ಸ್ಗಳು ಕೂಡ ಪ್ಲೇ ಆಗಿರಬೇಕು. ಆ್ಯಡ್ಸ್ಗಳು ಪ್ಲೇ ಆದರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ದುಡ್ಡು ಮಾಡುವಂತೆ ಆಗುವುದು. ಓಕೆನಾ? ಸೊ ಈ ಒಂದು ವಿಷಯನ ತಿಳಿಸ್ಕೊಡ್ಬೇಕು ಅಂತ ವಿಡಿಯೋ ಮಾಡಿದೆ. ಐ ಥಿಂಕ್ ಈ ಒಂದು ವಿಷಯ ತುಂಬ ಜನ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡಿದ್ದು. ಸೊ ಯಾವುದೇ ಕಾರಣಕ್ಕೂ ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮ್ಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ಇದೊಂದನ್ನು ಹೇಳ್ತಾ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.